ನೋಡು ಈ ಖುಷಿ ಆಗಿದೆ, ಎಷ್ಟು ಚಂದ ಅನ್ಸುತ್ತೆ, ಮನಸ್ಸಿಗೆ ಖುಷಿ ಅನ್ಸುತ್ತೆ, ಹಾಯ್ ಅನ್ಸುತ್ತೆ. ನೋಡು ಅವ್ರು ಏನೇ ನಮಗೆ ಕಾಟ ಕೊಟ್ಟಾರ ಅಂತಂದು ನೀ ಅನ್ಕೊಂಡ್ರು ಆ ದೇವ್ರು ಅವ್ರಿಗೆ ಕಾಟ ಕೊಡಕ್ಕೆ ಇದ್ದೇ ಇರ್ತಾನೆ. ಆದ್ರೆ ನೀನು ಹಿಂಗೆ ಸಪ್ಪು ಮಾಡ್ಕೊಂಡಿದ್ರೆ ಯಾರು ಕೇಳ್ತಾರೆ ಹೇಳು? ಮನ್ಸಿಗೆ ನೋವು ಮಾಡ್ಕೊಂಡು ಕೊರಗಿದ್ರು ಯಾರಿಗೂ ಅವ್ರಿಗೇನು ವ್ಯತ್ಯಾಸನ ಅನ್ಸೋದಿಲ್ಲ. ಹಾಗಾಗಿ ನಾನು ನಿನ್ ಗೆಳತಿ ಅಂತ ಅನ್ಕೋ, ಇನ್ಮೇಲೆ ನಾನು ನೀನಿಬ್ರು ಖುಷಿಯಾಗಿರೋಣ. ಆದ್ರೆ ಅಲ್ಲಿದಲ್ಲೇ ಮರ್ತ್ಬಿಡು. ಇಲ್ಲಿ ಬಂದ್ಮೇಲೆ ಆದ್ರೂ ಒಂದು ಸ್ವಲ್ಪ ನೆಮ್ಮದಿ ಇರು. ಬಾ ನಾಷ್ಟ ತಂದೀನಿ, ಮಸ್ತ್ ಬೆಣ್ಣೆ ದೋಸೆ ಅಂತ ಹೇಳಿದ್ನಲ್ಲ ನೀನೆ, ಬೆಣ್ಣೆ ದೋಸೆ ಹಾಕೊಂಬಂದಿನಿ, ಮಧ್ಯಾಹ್ನ ಊಟಕ್ಕೆ ತೊಗೊಂಬಂದಿನಿ. ಅವ್ರ ಬಗ್ಗೆ ಚಿಂತೆ ಮಾಡ್ಬೇಡ, ನಾನು ನಿನಗೆ ಊಟಕ್ಕೆ ದಿನ ತಂಬರ್ತೀನಿ. ಇಲ್ಲಿ ಆರಾಮ ಇಬ್ರು ಊಟ ಮಾಡ್ಕೊಂಡು ಆಟ ಆಡ್ಕೊಂಡು ಎಮ್ಮೆ ಮೇಯಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಹೋಗೋಣಂತ. ಇದು ಯಾರಿದು ಹುಡುಗಿ? ಓಹೋ ರಾಮು, ಈ ಹುಡುಗಿ ಕೊಟ್ಟದ? ಏನ ಹಂಗಿದ್ರ ಗದ್ಲ ಆಗೈತಿ ಇಲ್ಲಿ. ಅಲ್ಲ ಅವ್ರಪ್ಪ ಅವ್ರ ಚಿಗವ್ವ ಅಷ್ಟು ಕಾಟ ಕೊಟ್ಟು ಈಟ ನಮ್ಗೆ ಎಮ್ಮಿ ಮೇಯ್ಸಾಕ್ಬಿಟ್ಟು ಎದೆಸಿರ್ 3 ಅಕ್ಷರ ಕಲಿಸ್ಲಾರ್ದಂಗ ಇವನ್ ಮೂಲ ಗುಂಪ ಮಾಡಿ ಎಮ್ಮಿ ಕಾಯಕ ಲಾಯಕ್ ಅಂತ ಬಿಟ್ಟು ಇವನ್ ಹಿಂಗಿಟ್ಟಾರ. ಅಂದ್ರು ಇವಂದು ಎಷ್ಟಿದ್ದಿತ್ತು ಅಲ್ಲ? ನೋಡ್ದೆ ಮಳ್ಳ ಹೊಲ್ದಾಗ ಚಕ್ಕಂದ ನಡ್ಕತ್ತ ಹುಡುಗಿ ಕೊಟ್ಟಾಗ. ಅವತ್ತು ಒಂಚೂರು ಎಮ್ಮಿ ಮೇಯ್ಸಾಕ ನಮ್ಮ ಒಂಚೂರು ಏನೋ ಅವ್ರ ಹೊಲ್ದಾಗ ಹೋಗ್ಯಾವಂದ್ರ ಅವ್ರಿಗೆಲ್ಲ ಹೇಳಿ ನನ್ನ ಎಮ್ಮಿ ಗೊಡ್ಡನ್ನ ಇದಕ್ಕೆ ಹಾಕಿ ಪಂಚಾಯತ್ಗೆ ಹಾಕಿ ದಂಡ ವಸೂಲಿ ಮಾಡಂಗ್ ಮಾಡ್ದ. ಈಗ ನಾ ಬಿಡ್ತೀನಿ. ಈ ಅನ್ಸಮ್ಮಂದ್ರೆ ಏನಂತ ತಿಳ್ಕೊಂಬಿಟ್ಟಾನಿತ್ತ. ಅನ್ಸಮ್ಮನ್ನ ಗತ್ತು ತೋರಿಸ್ತೀನಿ. ಹೋಗಿ ಅವ್ರಪ್ಪ ಹೋಗ ಮನೆಯಾಗ ಹಾಕ್ನಿ. ಏ ಯಶೋದ ಅನ್ಸಮ್ಮ ಏನಯ್ಯವ ಹೊತ್ತು ಮನೆ ನಮ್ಮನೆ ಬಂದಿಲ್ಲ. ಬಾ ಏನಪ್ಪ ಒಳ ಬಚ್ಚಾ ಕುಡಿ ಅಂತ ಬಾ. ನಯ್ಯವ ನಡ ಕಾಲು ಹೊಟ್ಟೆ ಚಹಾ ಮಾಡ್ಕೊಂಬಂದ್ಬಿಡು ಕುಡಿತೀನಂತ. ಏನವ ಅಪರೂಪಕ್ಕೆ ಬಂದಿ, ಒಟ್ಟ ಬರ್ತಿದ್ದೇ ಇಲ್ಲ. ಅವಾಗ ಬರ್ತಿದ್ದಿ, ಬಿಟ್ಟಿ ಇವತ್ತೇನು ನನ್ನ ಹುಡ್ಕೊಂಬಂದಿ ಅನ್ಸುತ್ತೆ. ಹ್ಞೂನವ ಒಟ್ಟು ಕೆಲಸ ಇತ್ತು, ಏನೋ ಹೇಳಾದಿತ್ತು, ಅದಕ್ಕೆ ಬಂದೆ. ಹೇಳಮ್ಮ ಏನಂತದು? ಚಹಾ ಮಾಡ್ಕೊಂಬರ್ಯವ ಪುಣ್ಯ ಬರ್ತಾ. ಚಹಾ ಮಾಡ್ಕೊಂಬರ್ತಂತಿದಿ, ಗಂಟ್ಲಾರ ಒಣಗೈತಿ. ಇಟ್ಟೊತ್ತು ತನಕ ಹೊಲ್ದಾಗ ಎಮ್ಮಿ ಮೇಯಿಸಿ ಸಾಕಾದಂಗ ಅಥವಾ ಈಗ ಮನೆಗೆ ಹೋಗಿ ಚಹಾ ಮಾಡ್ಕೊಂಡು ಕುಡಿಯೋಷ್ಟೊತ್ತಿಗೆ ಸಾಕಾದಂಗ ಆಗತ್ತ. ಯಾಕೆಮ್ಮ ಮನೆ ಸೊಸಿ ಅಲ್ಲ ಆಡ್ಬಿಟ್ಟಿದೇನ ಯಾವ ಚಹಾ ಮಾಡ್ಕೊಡ್ತಾ. ಈಗ ಹೋದ ಎಮ್ಮಿ ಕಟ್ಟತ್ಲೆ ಬರಬರ ಬಂದು ಹಾಲು ಎನ್ಕೊಂತಾಳ. ಮಂದಿ ಮನೆಗೆ ಹಾಲು ಹಾಕಿ ರೊಕ್ಕ ಬರತ್ ನೋಡು, ಹಾಲಕ್ಕ ಕೊಡಕ್ಕಳ ಆಕಿ ಯಾವಾಗ ನನಗೆ ಗಂಟ್ಲಕ್ಕೆ ಚಹಾ ತಂದು ಸುರಿತಾಳ. ರಾತ್ರಿ ಕುಳ್ಕೊಚ್ಚೋದೇ ದೊಡ್ಡ ಆಗದ. ಚಹಾ ಅಂತೂ ನಾನು ಮಾಡ್ಕೋಬೇಕು. ಮತ್ತೆ ಈಗ ಅಲ್ಲೋ ಮಾಡ್ಕೊಳ್ಳೋದೇನ, ಈಗ ನಿನ್ ಕುಟ್ಟಾಗ ಇಲ್ಲಿ ಕುತ್ಕೊಂಡು ಮಾತಾಡಿ ಅವ್ರು ಚಹಾ ಕುಡಿದು ಹೋದ್ರೆ ಒಟ್ಟು ಮನೆಗೆ ಹೋಗೋಷ್ಟೊತ್ತಿ ಸಮಾಧಾನ ಇರುತ್ತೆ. ಎಮ್ಮಿ ಅಲ್ಲಿ ಬಿಟ್ಟಿನಿ, ಇದ್ರ ಗಿಡದಂತಲ್ಲಿ ಮೆತ್ತಲ್ದಾಗ ಕಟ್ಟಿ ಬಂದಿನಿ. ಒಂದು ಸ್ವಲ್ಪ ಚಹಾ ಕುಡಿದು ಮಾತಾಡಿ ಒಂದು ಚೆನ್ನಾಗಿ ಹೇಳೋದ ಹೇಳಿ ಮತ್ತೆ ನಾನು ಎಮ್ಮಿ ಕರ್ಕೊಂಡು ಮನೆಗೆ ಹೋಗ್ತೀನಿ. ತಡೆ ಹೋಗ್ತಂಬರ್ತೀನಿ. ತೊಂಬ ಮೊದಲ ಚಹಾ ಕುಡಿತೀನಿ ಆರಾಮು, ಆಮೇಲೆ ಹೇಳ್ತೀನಿ ರಾಮನ್ನ ಬಿಸಿ ಮಾಡಂತ ಹೇಳ್ತೀನಿ. ಯಮ್ಮ ತಗೋ ತರವಾ. ಚಹಾ ಕುಡಿದ್ರೆ ಹೊಟ್ಟೆಲಿ ಬೆಚ್ಚಗಾಗತ್ತ. ಯಮ್ಮ ಹಂಗೆ ಸೊಡ್ರ ಅಂತೀಯ, ಅಲ್ಲಿ ಕುಡಿ ಎಲ್ಲಿ ಹೊರ ಹುಡುಗುತ್ತಾನ. ಹಂಗಲ್ಲವ, ಹಿಂಗ್ ಕುಡಿದ್ರ ಕುಡ್ದಂಗ ಆಗದ. ತಡಿ ಮುಗಿದ್ ಬಿಡ್ತಾ ಆತ್ ಕುಡ್ದ ಬಿಡ್ತೀನಿ. ತಡಿ ಹೆಂಗಾರ ಕುಡಿಯವ. ಈಗ ಏನ ಹೇಳ್ಬೇಕಂದಿಲ್ಲ? ಹ್ಞೂನವ. ಅದನ್ನ ಯಾವಾಗ ಬಂದು ನಿಮ್ಗೆ ಹೇಳೋಣ ಅನ್ನಂಗಾಗಿತ್ತು ನೋಡು. ಆದ್ರೆ ಚಹಾ ಕುಡಿದು ಒಟ್ಟು ತನ್ನ ಅದೇನೋ ಅಂತಾರಲ್ಲ ಎನರ್ಜಿ, ನಿಮ್ಮ ಇದ್ರಾಗ ಹಂಗೆ ಬಂದಂಗಾತಿ. ಈಗ ಹೇಳ್ತ ನೋಡು, ಇಲ್ಲೋಡ ರಾಮುನ ಬೇಯಿಸಿ ಚಲೋತ್ನಾಗೆ ಹದ್ದ ಬಸ್ನಾಗ ಇಟ್ಕೋರಿ. ಇಲ್ಲೋಡ ರಾಮು ಮತ್ತೆ ಇಲ್ಲೋಡ ಹಾದಿ ತಪ್ಪಾಕತ್ತಾನ. ನಾಳೆ ಹಾದಿ ತಪ್ಪಿದ್ರ ನೋಡು ಮತ್ತೆ ನಿಮಗೆ ಕೆಟ್ಟ ಹೆಸರು. ಜಪಾನ ಜತ್ನ ಮಾಡಿ ಒಂದು ಅಲ್ಲ ಅನಿಸ್ಕೊಂತೀರಿ. ಅವನ ಬಿಗು ಬಂದು ಬಸ್ನಾಗ ಇಟ್ಕೋ, ನಿನ್ ಗಂಡ ಹೇಳಿ ಬಾರ್ಕೊಲ್ ತಗೊಂಡು ಹಣದ ಮನೆಗೆ ಇಟ್ಕೊಂಡು ಅತ್ತನ. ಯಾಕೆ ಬಿ ಅಮ್ಮ, ಯಾಕೆ ಏನ್ ಮಾಡಿದ ಅಂತದ? ಅಯ್ಯವ್ವ, ನಾನು ನನ್ನ ಕಣ್ಣಿಲ್ಲೇ ನೋಡಿದ್ನೆ. ಈಗ ಅಲ್ಲಿ ಹೊಲ್ದಾಗ ಎಮ್ಮಿ ಮೇಸಕ್ ಹೋಗಿದ್ನಲ್ಲ, ಅಲ್ಲಿ ಹೊಲ್ದಾಗ ಯಾವ್ದೋ ಒಂದು ಹುಡುಗಿ ಕೊಟ್ಟಾಗ ಹಲ್ಕಿಸ್ಕೊಂತ ಏನ ನೋಡ್ಬೇಕು, ಹಂಗ ಓಡಾಡೋದು, ತೋಟ ತುಂಬ ಹಲ್ಕಿಸ್ಕೊಂತ ಜಗದಾಡೋದು. ನೋಡ್ಬೇಕು ಹುಡುಗಿ ಕೊಟ್ಟಾಗ ನಮ್ನಿ ಚಕ್ಕಂದ ಆಡಕತ್ತ ಹೊಲ್ದಾಗ. ಹೌದಾ? ಅಲ್ಲ ನೀ ಬೇರೆ ಯಾರನ್ನಾರ ನೋಡಿ ನಮ್ ರಾಮ ಅನ್ಕೊಂಡು ಏನ್ ಬಿಡ್ಬೇಕು, ಅತ್ತಗಷ್ಟಿಲ್ಲಿಂದ ಬೇರೆ ಬರ್ಬೇಕು. ಅಯ್ಯ ನಾನು ಮೊದ್ಲು ಹಂಗ ಅನ್ಕೊಂಡಿದ್ದೆ ಇವ. ಮತ್ತೆ ಹಂತಲ್ಲಿ ಹೋಗಿ ಏಟೊತ್ತ ತನಕ ನಿಂತ ಎಲ್ಲ ಬಂದಿನಿ. ನಿಮ್ ರಾಮನೇ ಗೊತ್ತಾನ? ಅಯ್ಯೋ ದೇವ್ರಿ, ಅಲ್ಲ ಆ ಹುಡುಗಿ ಯಾರದು? ಆ ಹುಡುಗಿ ಬಹುಶಃ ಎಲ್ಲಾರು ಅನ್ನ ಕೇಳಿದ್ನವ, ಲಕ್ಷ್ಮಣ್ ಮನ್ಯಾಗ ಇತ್ತಿತ್ತಾಗಿನ ಕೆಲ್ಸಕ್ಕೆ ಬಂದೈತಂತ ಹುಡುಗಿ. ಮನೆ ಹೋಗ್ಯಾಣ, ಬಾಂಡೆ ಎಮ್ಮಿ ಮೇಸೋದು, ಹಾಲು ಹಿಂಡೋದು, ಹಾಲು ಕೊಡಕ್ ಹೋಗೋದು, ಇಂಥವೆಲ್ಲ ಏನೋ ಮಾಡ್ತೈತಂತ. ಅವ್ರ ಮನೇಲಿ ಕೆಲಸದ ಹುಡುಗಿದು. ಎಮ್ಮಿ ಮೇಸಕ್ ಹೋಗೈತಲ್ಲ, ಈತನು ಎಮ್ಮಿ ಮೇಸತ್ತ, ಎರಡು ಎಮ್ಮಿ ಮೇಸೋ ಜೊತೆ ಆಗ್ಬಿಟ್ಟವಲ್ಲ ಹೊಲ್ದಾಗ. ಹೌದಾ? ಓಹೋ, ಇಂಥದ್ದು ಮಾಡಕತ್ತ ನಾನು ಈತ. ಏನ ಅನ್ಕೊಂಡಿದ್ದ. ನೋಡು ಅನ್ಸಮಮ್ಮ ಅವ್ರ ಅಪ್ಪನ ಮುಂದೆ ಎಷ್ಟು ಶಾಣೇತ, ಎಷ್ಟು ಒಳ್ಳೆತ ಮಗ ಅನ್ನರಂಗ ಇರ್ತಾನ. ಅದಿನ ಅಂತಲ್ಲ ಕೋಲಿ ಬಸ್ ನಂಗೆ ಗೋಣ ಆಡ್ಸೋದಂದೇ ಬಿಟ್ಟು ಬೇರೆ ಏನೋ ಗೊತ್ತಿಲ್ಲ ಅನ್ನರಂಗ. ಮಂದಿ ಮುಂದೆ ನಾವು ಬೈಕ್ ಕೆಟ್ಟರಕ್ಕಿದ್ವಿ ಗಂಡ ಹೆಂಡತಿ. ನೋಡ್ದೇನೆ ಇಂಥದ್ದು ಮಾಡೋದಕ್ಕೆ ಮತ್ತೆ ಬೈಯದ್ ನಾವು. ಮಂದಿ ಅಂತಿಕೊಂತಾರ ಮಲ್ತಾಯಿ ಮಗ ನೋಡಿ ಹೆಂಗ್ ಗುರಿಸ್ಕೊಂತಾರ ಅಂತಂದು. ಇದ್ ಮಾಡೋದು ಯಾರಿಗೂ ಗೊತ್ತಾಗಿಲ್ಲ. ನೋಡು ನೀನ ನೋಡೋಟ್ಟು. ಹೌದು ಬಿಡು ಯಶೋದ, ನೀನ್ ಎಷ್ಟು ಒಳ್ಳೆಕೆ ನನಗೆ ಗೊತ್ತಿಲ್ಲ. ಪಾಪ ಮಲ್ತಾಯಿ ಆದ್ರೂ ಚಿಂತಿಲ್ಲ, ಈಟ್ ಎತ್ರ ಜೋಪಾನ ಮಾಡಿ ಆ ಹುಡುಗನ. ಅದ ಮಂದಿ ಹೆಂಗಿದ್ರು ಅಂತಾರ, ಆದ್ರೆ ಒಳಗಿನ ಸತ್ಯ ಯಾರಿಗೆ ಗೊತ್ತಿರುತ್ತೆ ನೋಡು. ಸ್ವಂತ ತಾಯಿಗಿಂತ ಹೆಚ್ಚು ಜೋಪಾನ ಜತ್ನ ಮಾಡಿದ್ರು ನಿನಗೊಂದು ಮಾತು ಅಲ್ಲ ಅಂತ ಅಂತಾರ. ಮಲ್ತಾಯಿ ಮಾತಕ್ಕೆ ಚಂದ ನೋಡ್ಕೊಂಡ್ರು ಅಂತಾರ, ನೋಡ್ಕೊಳಿಕ್ರು ಅಂತಾರ. ಏನಾದ್ರೂ ಮಲ್ತಾಯಿನ ಅಂತಾರ ಗೊತ್ತನ. ಆದ್ರೆ ಪಾಪ ನೀನ್ ಎಷ್ಟು ಒಳ್ಳೆಕಿದಿ ನೋಡು. ಆತ್ ನೋಡು ಹೆಂಗದ ನೋಡಿ ನಿನ್ಗೆ ಮಗ ಅನ್ನಕ್ ಲಾಯಕ್ಕ ಇಲ್ಲ ಅವನು. ಹೌದೌದಾನ. ಇವ್ರು ಬರ್ಲಿ ಅನ್ಸಮ್ಮ ಬಂದ ಮೈ ಹಳಿ ಹೇಳ್ತೇನೆ. ಬಾರ್ಕೊಂಡ್ ತಗೊಂಡು ಬಣಿಸಿ ಏನ್ ಮಾಡ್ಬೇಕದ್ ಮಾಡ್ತೀನಿ. ಚಲೋತ್ನಾಗಿ ಒಡಕಲ್ ಕಟ್ಗಿನ ತಗೊಂಡ್ ಬಾರ್ಕೊಲ್ ಇರ್ಕೊಲ್ಲ, ಅದೇನು ಮೇಟ್ ಆಗಂಗಿಲ್ಲ. ಒಡಕಲ್ ಕಟ್ಗಿ ತಗೊಂಡ್ ಮೈಯ ನೆಲಬಂಬುರಿಯನ್ ಅಂದ್ರ ದಾರಿ ಬರ್ತಾನ. ಹಂಗ ಮಾಡ್ಬೇಕ. ಬರ್ತೀನಿ ತಗೋರುವ ನಾನು. ಮತ್ತೆ ಚಲೋತ್ನಾಗಿ ಬುದ್ಧಿ ಕಲ್ಸ ಏನಿಲ್ಲ. ನಾನು ಹೋಗ್ತೀನವ. ಮತ್ತೀಗ ನನ್ನ ಸೊಸಿ ವಟ ಅಂತ ಹಾಲಿಂಡೆ ಮತ್ತೆ ಮಂದಿ ಮನೆ ಕೊಡಕ್ ಹೋಗ್ಬೇಕಲ್ಲ. ಇಟ್ಟೊತ್ತಾತು ಕತ್ಲಾತು ಈ ಮುದಿಕ್ ಬರ್ಲಿಲ್ಲ ಅಂತಂದು ಬಾಯಿ ಬಂದಂಗ್ ಬೈತೈತೆ. ಅದು ನನ್ನ ಅಡ್ನಾಡಿ ಸೊಸಿ ಹೋಗ್ಕಿಂತು ಇವ. ಏನೇ
ಯಾಕೆ ಬೇವು ಯಾಕೆ ಸಿಟ್ಟಿಗದೆ ಏನಾತ ಏನಾತ ಅವನ ಅದ ನನ್ನ ಮನೆ ದರಿದ್ರ ಪೀಡ ಗಂಟು ಬಿದ್ದತ್ತಲ್ಲ ಅದ ರಾಮುಂದ ಅದ್ರ ಸಲಗೆ ಸಿಟ್ಟು ಬಂದಿರೋದು. ರಾಮು ಅಣ್ಣನ ಏನ್ ಮಾಡ್ದ ಅಂತದು? ಅಯ್ಯೋ ದೇವ್ರೆ ಅದ್ಯಾದ ಇನ್ನೊಂದು ಎಮ್ಮಿಕಾಯಿ ಹುಡುಗಿ ಬಂತಂತಲ್ಲ ಹೊಲ್ದಾಗ ಆ ಹುಡುಗಿ ಕೊಟ್ಟಾಗ ಐತಂದೇನ ಚಕ್ಕಂದ ನಡೆದತ್ತಂತ ಅನ್ಸಮಮ್ಮ ನೋಡಿ ಬಂದು ಹೇಳ್ವದ್ಲು. ಅದಕ್ಕೆ ನಿಮ್ಮಪ್ಪ ಬರ್ಲಿ ಬೆಸ್ಸಿ ಮೈವಳ ನಾಡ್ಸಿ ಅದನ್ನ ಹೊಲಕ್ಕೆ ಕಳ್ಸಲ್ತಡಿ. ಯಾರಂತ್ರಿ ಎಮ್ಮಿಕಾಯಿ ಹುಡುಗಿ? ಯಾರು ಯಾವ ಮನೆಗೆ? ನಮ್ಮೂರಂದ ಲಕ್ಷ್ಮಮ್ಮನಿಗೆ ಏನ ಕೆಲ್ಸಕ್ಕೆ ಬಂದೈತಂತ ಅದ್ ಕೆಲಸದ ಮೂಳಿ ಅಲ್ಲ. ಇತನ ಬಿಕ್ಕಿತ್ತನ ನೋಡಿದಿನ ಇತನ ಬಾಳೆಗೆ ತಿಂಡಿ ಕೆಲಸದವಳ? ಕೆಲಸಕ್ಕಂತ ಅಪ್ಪು ಹೇಳ್ದೆ ಹೇಳಿ ಬೇಸಿ ಮಾಡ್ಸಾಕ ಅದನ್ನ ಮೈಯ ನೆಲವ ಮುರ್ಸು ನಾ ಮಾಡ್ತೀನಿ. ಬರ್ಲಿ ನಿಮ್ಮಪ್ಪ ಇವತ್ತು ಐತೆ ಆತನ ಇವತ್ತು. ಅಯ್ಯೋ ಹಂಗೆಲ್ಲ ಮಾಡ್ಕೋಬೇಡ. ನಾ ಹೇಳೋದ್ ಮಾತು ಒಂಚೂರು ಲಕ್ಷ ಕೊಟ್ಟು ಕೇಳ. ಏನ? ಈ ವಿಚಾರ ಅಪ್ಪಗಾಗ್ಲಿ ಯಾರಿಗೂ ಹೇಳಕ್ ಹೋಗ್ಬೇಡ. ಆತ ಹುಡುಗಿ ಕೊಟ್ಟ ಹೋಗನಲ್ಲ ಹೋಗಕ್ ಸುಮ್ಮನೆ ಬಿಟ್ಬಿಡು. ಏನನ್ನ ಹಂಗಂತಿ? ಅಲ್ಲ ಆತಂಗೆಲ್ಲ ಹುಡುಗಿ ಕೊಟ್ಟ ಚಕ್ಕನ್ ಆಡೋದೆಲ್ಲ ಮಾಡಿದ್ರ ಅಪ್ಪನ್ ಮರ್ಯಾದೋಗಲ್ಲನು. ಆಮೇಲೆ ಹಂಗೆಲ್ಲ ಎದಕ್ ಬೇಕು? ಸುಮ್ನೆ ಬಿಡು. ಹೌದಲ್ಲ ಬಾಡ್ಯಾಗ ಎಮ್ಮಿ ಮೇಯ್ಸ್ಕೊಂಬಂದ್ರೆ ಅಷ್ಟ ಹೋಗಿ ಅಷ್ಟ ಬರ್ಬೇಕು. ಎಂತವೆಲ್ಲ ಎದಕ್ ಮಾಡ್ಬೇಕು? ಯವ್ವ ಅದು ನಮ್ಗೆ ಚಲೋನ ಆತ್ವಿ. ಚಲೋ ಆತ? ಏನ್ ಹೇಳಕತ್ತಿಲ್ಲ? ನೋಡು ನಾನು ನೀನು ಎಲ್ಲರೂ ಏನ್ ಪ್ಲಾನ್ ಮಾಡಿದ್ವಿ. ಅತ್ತ ಗೊತ್ತ ಏನೋ ದಕ್ಲಾದಂಗ್ ಮಾಡ್ಬೇಕು. ಮನಿ ಪನಿ ಎಲ್ಲ ನಾವು ಕಟ್ಕೋಬೇಕಂದ್ರೆ ಅವ್ನು ಇರಬಾರ್ದು. ಅತ್ತಿದ್ರೆ ನಾವು ಮನಿ ಕಟ್ಕೊಂಡಿದ್ರೆ ಮತ್ತೆ ಅದಕ್ಕೂ ಭಾಗಾಗುತ್ತೆ, ಅದಕ್ಕೂ ಬೇಕಂತ ಅವ್ರು ರೊಕ್ಕದು ಮತ್ತೆ ಎಲ್ಲರೂ ಕೊಡೋ ಅಂತಾರ. ಮತ್ತೆ ಅದನ್ನ ಇರ್ಬೇಕಾಗತ್ತೆ ಆ ಮನ್ಯಾಗ ಅಂತ ವಿಚಾರ ಮಾಡಿದ್ವಿ. ಈಗ ನಾವು ಏನೂ ಇಲ್ಲ ಕಳಿಸ್ಬೇಕು ಹೆಂಗಪ್ಪ ಅಂತ ಅನ್ನಕತ್ತಿದ್ವಿ. ಈಗ ಟೈಮ್ ಬಂತು ನೋಡು. ಅಕ್ಕಿ ಎಮ್ಮೆ ಮೇಯ್ಸಕ್ಕಿ, ಆಕಿನೂ ಇನ್ನೊಬ್ಬರ ಮನೆ ಕೆಲಸದ ಆಳು. ಈಗ ಈತನು ಎಮ್ಮೆ ಮೇಯ್ಸಾತ. ಈತಗಂತೂ ಇದೇ ಚೀಲ್ 3 ಅಕ್ಷರ ಇಲ್ಲ. ಈಗ ನಾವು ಅದೇನೋ ಅಂತಲ್ಲ ಈಡು ಜೋಡು ಇದು ಇಂಥ ಕನ್ನೆ ಸಿಕ್ಕದ್ಬಿಟ್ಟು ಮತ್ತೆ ಇನ್ನೇನು ಓದಿ ದೊಡ್ಡ ಶ್ರೀಮಂತರವ್ರು ಯಾರು ಕನ್ನೆ ಕೊಡ್ತಾರ ಈತಗ ಇಂಥ ಕೆಲಸದಕ್ಕಿನ ಮತ್ತೆ ಇವ್ರಿಗೆ ಶ್ರೀಮಂತ ಸಿಗೋದು. ಅದಕ್ಕೆ ಏನು ಮಾಡೋಣ, ಬಡ 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 ಇವ್ರಿಬ್ರಿಗೂ ಮದುವೆ ಮಾಡಿಬಿಡೋಣ. ಮಾಡಿ ಎಲ್ಲರ ಒಂದು ಗುಡ್ಸ್ಲಾ ಪಡ್ಸ್ಲಾ ಹಾಕೊಟ್ಟು ನಿಮ್ಮ ಜೀವನ ನೋಡ್ಕೊರಿ ಅಂತಂದು ಬಿಟ್ಬಿಡೋಣ. ಅದಾದ್ಮೇಲೆ ಸ್ವಲ್ಪ ದಿವ್ಸ ಕಳೆದ್ಮೇಲೆ ಆಮೇಲೆ ನಾವು ಮನೆ ಕಟ್ಸ್ಕೊಣ. ಅವಾಗ ಯಾಕಂದ್ರೆ ಅವ್ರ ಮನೆ ಅವ್ರದ್ದು ಆಗ್ಬಿಟ್ಟಿರ್ತೈತೆ, ನಮ್ಮ ಮನೇಲಿ ಬರೋಕ್ಕಾಗಲ್ಲ. ನಾವು ಒಂದು ಗುಡ್ಸ್ಲಾ ಹಾಕೊಟ್ಟಿರ್ತೀವಿ. ಅವರೆಲ್ಲರೂ ದುಡ್ಕೊಂಡು ತಿನ್ರಿ ಏನಾರು ಮಾಡ್ರಪ್ಪ ಇನ್ನೂ ನಿಮ್ಮ ಪಾಡಿ ನೀವಿರಿ ಅಂತ ಹೇಳ್ಬಿಟ್ಟಿರ್ತು. ಆಮೇಲೆ ನಮಗೆ ಈಡಿಗೆ ರೊಕ್ಕ ಬಂದಿರ್ತೈತಿ, ನಮ್ಮ ಕಾಲೇಜ್ ಮುಗಿತೈತಿ. ಆಮೇಲೆ ನಮ್ಮ ನೌಕರಿ ತೊಗೊತೀವಿ, ಮನೆಯೂ ಕಟ್ಟಿರ್ತೀವಿ. ಚಲೋ ಹೊತ್ತಿಗೆ ನಾವು ಚಂದ ಮದುವೆ ಮಾಡ್ಕೊಂಡು ಆರಾಮ್ ಜೀವನ ಮಾಡ್ಕೊಂಡಿರ್ಬೋದು. ಆ ಪೀಡ ತೊಲಗುತ್ತಾ ನಾ ಆಸ್ತಿನೂ ಬರಲ್ಲ. ಅದಕ್ಕೆ ಏನಿಲ್ಲ ಅದೇ ಒಂದಾಗ ಗುಡ್ಸ್ಲಾ ಕಟ್ಕೊಟ್ರೆ ಮುಗಿದು ಹೊತ್ತು ಅವ್ರು ಪಾಡಿ ಅವ್ರು ಇರ್ತಾರೆ. ಇನ್ನೊಬ್ರು ಮನೆ ಹೊಲ್ದಾಗ ಕೂಲಿ ಗೀಲಿ ಏನಾರು ಮಾಡ್ಕೊಂಡು ಸಾಯ್ವಲ್ಬೇಕ. ನಮಗೆ ಅದರಿಂದ ಒಂದು ದಾರಿ ತಪ್ಪಲ್ಲ, ಅದನ್ನ ತಪ್ಸೋದೊಂದು ದಾರಿ ಸಿಕ್ತಲ್ಲ. ಐ ಹೌದಲ್ಲಣ್ಣ, ಏನ್ ಚಲೋ ಐಡಿಯಾ ಮಾಡಿದಿ ನೀನು. ಹೌದು, ಈ ಮುಂದೆ ಏನ್ ಮಾಡ್ಬೇಕು ನಾವು? ನಮ್ಗೆ ಗೊತ್ತಾಗೈತಿ ಅಂತ ಹೇಳ್ಬೇಕಾ? ಗೊತ್ತಿಲ್ಲನ ಸುಮ್ಮನೆ ಇರ್ಬೇಕಾ? ಏನು ತಿಳಿವಲ್ತಪ್ಪ. ಇವ ಸ್ವಲ್ಪ ದಿವಸ ಸುಮ್ಮನೆ ಬಿಟ್ಟಂಗೆ ಮಾಡು. ಇಲ್ಲ ಅಂದ್ರೆ ಹಿಂಗಪ್ಪ ಅನ್ಸಮ್ಮ ಬಂದು ಹೇಳಿದ್ಲು ಮತ್ತೆ ಹೆಂಗ ಅಂತಂದು ವಿಚಾರ ಮಾಡು. ಆ ಹುಡುಗಿನ ಮದುವೆ ಮಾಡ್ತೀವಿ ತಗೋ ಅಂತಂದು ಹೇಳು. ಅಪ್ಪಗೂ ಹೇಳಿ ಹ್ಞೂ ಅಂತ ಒಪ್ಪಿಸು. ಅವ್ರು ಯಾರ ಮನೆ ಕೆಲಸದಲ್ಲ ಅವ್ರ ಮನೆಗೆ ಹೋಗಿ ಕೇಳು. ನಮ್ಮ ಹುಡುಗನ ಹಿಂಗೆ ಮದುವೆ ಮಾಡ್ಕೊಳಕ್ಕೆ ಆ ಹುಡುಗಿನ ಕೊಡ್ತಾರನೋ ಕೇಳು. ಹೆಂಗಾರ ಮಾಡಿ ಆದಷ್ಟು ಹತ್ರ ಏನೋ ಅಂತಾರಲ್ಲ ಹಂಗೆ ಮದುವೆ ಮಾಡಿ ಒಂದು ಗುಡಿಯ ತಾಳಿ ಕಟ್ಸಿ ಒಂದು ಗುಡ್ಸ್ಲಾಗಿ ಕಟ್ಟು ಕೈ ಮುಗಿದು ಅವ್ರನ್ನ ಪಾಡಿ ಬಿಟ್ಟು ಬಿಡೋಣ. ಆಮೇಲೆ ನಮ್ಮ ದಾರಿ ಸರಳಾಗತ್ತೆ ಬೇ. ಹೌದು ತಡಿ. ಹಂಗಾದ್ರೆ ನಿಮ್ಮಪ್ಪ ಬರ್ಲಿ ಇವತ್ತು ರಾತ್ರಿ ಅದನ್ನ ಕೊಟ್ಟಾಗ ಮಾತಾಡ್ತೀನಿ. ಅಪ್ಪನ ಕೊಟ್ಟಾಗ ಹಿಂಗ ಒಂದು ಹುಡುಗಿ ಕೊಟ್ಟಾಗ ಅಡ್ಡಾಡಕತ್ತಾನಂತ. ಮತ್ತು ಆ ಹುಡುಗಿನ ಮದುವೆ ಮಾಡೋಣ ಅಂತ ಫಸ್ಟ್ ನಿಮ್ಮ ಅಪ್ಪಗೆ ತಲೆ ತಿಕ್ಕಿ ನಿಮ್ಮ ಅಪ್ಪಗೆ ಒಂದು ನಿಂಬೆಹಣ್ಣು ಹಾಕಿ ಎಷ್ಟು ಮಸಾಜ್ ಮಾಡಿ ಅತ್ತಗೆ ತಲೆ ಹೋಗಂಗೆ ಮಾಡಿ ಆತನ ಕೈಲಿ ಹ್ಞೂ ಅನಿಸಿ ಆಮೇಲೆ ರಾಮನ್ ಕೇಳ್ತೀನಿ. ಮತ್ತು ಆ ಹುಡುಗಿನ ಮದುವೆ ಮಾಡ್ಕೊಂಡ್ಬಿಡಪ್ಪ ಹಂಗಿಂಗಂತ. ಇಲ್ಲಾಂದ್ರೆ ಹೆಚ್ಚು ಕಮ್ಮಿ ನಾಳೆ ಹೊಲ್ದಂತಲ್ಲಿ ಹೋಗಿ ಆ ಹುಡುಗಿನ ಬೆಟ್ಟೆ ಮಾತಾಡಿಸಿ ಆಮೇಲೆ ಯಾರ ಮನೆ ಕೆಲಸಕ್ಕಲ್ಲ ಹ್ಞೂ ಯಾರು ಲಕ್ಷ್ಮಕ್ಕನ ಮನೆಗೆ ಅವ್ರ ಮನೆಗೆ ಹೋಗಿ ಕೇಳಿ ಅವ್ರ ಅಪ್ಪ ಯಾರದಾರ ಹೆಂಗೆ ಏನಂತ ಕೇಳಿ ಏನಾರು ಒಟ್ಟು ಮಾಡ್ತೀನಿ ತಡಿ. ಹೌದೌದು ನೀ ಹೇಳೋ ಮಾತು ಕರೀತಿ ಮೊದಲು ಆ ಪಿಡನ್ ತೊಲಗಿಸ್ ಅಂತೇಳಿ. ಅಷ್ಟು ಮಾಡಿ ಬಾ. ಅಪ್ಪನ ಕುಟ್ಟ ಮೊದಲು ಮಾತಾಡು. ಅಪ್ಪನ ಹ್ಞೂ ಅನ್ಸು. ಆಮೇಲೆ ರಾಮುಗ ಚಂದ ಪ್ರೀತಿಲಿಂತ ಮಾತಾಡಿ ಆಮೇಲೆ ಆ ಹುಡುಗಿ ಯಾರಂತ ತಿಳ್ಕೊಂಡು ಹೊಲಕ್ಕೆ ಹೋಗ್ಬಿಡು. ಹೊಲಕ್ಕೆ ಹೋಗಿ ಆ ಹುಡುಗಿನ ಕುಟ್ಟಕ್ಕೂ ಮಾತಾಡಿ ಆ ಹುಡುಗಿನೂ ಏನು ಹ್ಞೂ ಅಂತಳೋ ಇಲ್ಲ ಗೊತ್ತಿಲ್ಲ ಮತ್ತೆ ಹೆಂಗೈತೆ ನೋಡು. ಆ ಹುಡುಗಿನ ಹೆಂಗಾರು ಮಾಡಿ ಹ್ಞೂ ಅನಿಸು. ಆಮೇಲೆ ಇಬ್ಬರಿಗೂ ಮದುವೆ ಮಾಡ್ಬಿಡೋಣ ಅಂತ ಅಷ್ಟೇ ಮಾಡ್ತೀನಿ. ನಾಳೆ ಹೊಲಕ್ಕೆ ಹೋಗಿ ಆ ಹುಡುಗಿನ ಮಾತಾಡಿಸಿ ಒಂದು ವೇಳೆ ಸುಮ್ಮನೆ ಹಂಗೆ ಜೊತೆಲೇ ಇದ್ರು ನಾನು ಹೆಂಗೆ ಆಕೆಗೆ ಆಸೆ ಹುಟ್ಟಿಸಿ ಅವು ನಮ್ಮ ರಾಮ ಮದುವೆ ಮಾಡ್ಕೊಳಂಗೆ ಮಾಡ್ತೀನಿ ತಡಿ.